ಸೊ ಗೈಸ್, ಇದು ನಿನ್ನೆ ಕಂಟಿನ್ಯೂ ವಿಡಿಯೋ. ಆ್ಯಂಡ್ ಇಲ್ಲಿ ಅವರ ಅಪ್ಪಗೇನೋ ಆಸೆ ಆಯಿತು ಅಂತ ಗಾಳಿಪಟ ತೊಗೊಂಡ್ರು. ಒಂದು ಗಾಳಿಪಟ 100 ರೂಪಾಯಿ. ಬಟ್ ಚೆನ್ನಾಗಿತ್ತು, ಬೀಚ್ ಇತ್ತು, ಕ್ಲೈಮೇಟ್ ಇತ್ತು, ಮತ್ತು ಆಕಾಶದಲ್ಲೆಲ್ಲ ಗಾಳಿಪಟ ಆಗ್ತಿತ್ತು. ಆ್ಯಂಡ್ ಅಪ್ಪ ಮಗ ತೊಗೊಂಡು ಆ್ಯಂಡ್ ಆರಿಸ್ಬಿಟ್ಟು ಕೊನೆಯಲ್ಲಿ ನಮ್ಮ ಬಾಳೆಹಣ್ಣು ಹೆಚ್ಚಿ ಬಿಟ್ಟೆ ಬಿಟ್ಬಿಟ್ರು. ಆ್ಯಂಡ್ ಚೆನ್ನಾಗಿ ಗಾಳಿ ಇತ್ತು, ಸನ್ಸೆಟ್ ಇತ್ತು, ತುಂಬ ಖುಷಿಯಾಗಿ. ಆ್ಯಂಡ್ ಅದು ಬೇರೆ ನಾವು ವೀಕೆಂಡ್ ಇತ್ತು, ಸಂಡೇ ಸ್ವಲ್ಪ ರಶ್ ಇದ್ರು. ಆ್ಯಕ್ಚುಲಿ ಬೀಚಲ್ಲಿ ಕೂಡ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಸನ್ಸೆಟ್ ನೋಡಿಕೊಂಡು ಪೀಸ್ಫುಲ್ ಆಗಿತ್ತು, ಚೆನ್ನಾಗಿತ್ತು. ರೂಮಿಗೆ ಬಂದು ನಾವು ರೆಡಿಯಾಗಿ ದೇವರ ದರ್ಶನಕ್ಕೆ ಹೋದ್ವಿ. ಸೊ ಗೈಸ್, ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ರೆಡಿ ಆಯಿತು. ಸ್ವಲ್ಪ ಬಿಸಿಲಿದೆ, ಹಾಗೆ ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಹೇಳ್ಬೇಕಂದ್ರೆ ನಮ್ಮ ಬೆಂಗಳೂರೇ ಎಷ್ಟೋ ಬೆಸ್ಟ್ ಅನಿಸುತ್ತೆ. ಆ್ಯಂಡ್ ನೋಡಿ ಎಷ್ಟು ಬಿಸಿಲಿದೆ ಅಂದರೆ. ಹಲೋ ಯಜಮಾನ್ರೆ, ಏನು ಹೇಳ್ತೀರಾ ಇವತ್ತಿನ ಬಿಸಿಲು ಬಗ್ಗೆ? ಬಿಸಿಲು 9 ಗಂಟೆಗೆ ಈ ಥರ ಬೆವರು ಬಂದಿದೆಯಲ್ಲ. ಫೋರ್ಕಾಸ್ಟ್ ಅಷ್ಟೇ ಅವ್ರದ್ದು. ಸೊ ಗೈಸ್, ಈಗ ಪೂಜೆ ಸಾಮಾನು ತೊಗೋಬೇಕು. ಪೂಜೆ ಅಂಗಡಿಗೆ ಹೋಗ್ತಿದ್ದೀವಿ. ಸೊ ಇಲ್ಲಿ ಹೂವು ತೊಗೊಳೋಣ ಅಂತ ಬಂದ್ವಿ. ಆ್ಯಂಡ್ ಗೈಸ್, ನೀವು ಆ ಹೂವು ನೋಡ್ತಾ ಇದ್ರಲ್ಲ, ಒಂದು ಮೊಳ 150 ರೂಪಾಯಿ ಅಂತೆ. ಸೊ ಅದು ಯಾವ ಹೂವು ಅಂತ ನಾನು ಕೇಳೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಹೂವೆಲ್ಲ ಪರ್ಚೇಸ್ ಮಾಡಿ ನಾವು ದೇವಸ್ಥಾನದ ಕಡೆ ಹೊರಟ್ವಿ. ಸೊ ಗೈಸ್, ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ಕ್ಲೀನಾಗಿ ಇಟ್ಟಿದ್ದಾರೆ. ಆ್ಯಂಡ್ ಇವತ್ತು ಸೋಮವಾರ, ನಾಳೆದು ಶಿವರಾತ್ರಿ. ಸೊ ಒಳಗಡೆ ನೋಡೋಣ. ಬಿಟ್ಟು, ಆರ್ ಯು ಹ್ಯಾಪಿ? ಸೊ ಗೈಸ್, ಇವಾಗ ರುದ್ರಾಕ್ಷಿಗೆ ಅಭಿಷೇಕ ಏನ್ರಿ ಇರೋದು? ಸೊ ಗೈಸ್, ಏನು ಎಡವಟ್ಟಾಯ್ತು ಅಂದರೆ ನಾವು ಮೃತ್ಯುಂಜಯ ಹೋಮ ಮಾಡಬೇಕಂತ ಇದ್ರಿ. ಬಟ್ ಆ ಟೈಮಲ್ಲಿ ಶಿವರಾತ್ರಿ ಇರೋದ್ರಿಂದ ಅವ್ರು ಮಾಡಲ್ಲ ಅಂತ ಹೇಳಿದ್ರು. ಹಾಗಾಗಿ ಅಲ್ಲೇ ಏಕಾದಶಿ ಈ ಥರ ಪೂಜೆ ಮಾಡಿದ್ರು. ಆ್ಯಂಡ್ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಂಡ್ವಿ. 300 ರುಪೀಸ್ ಇತ್ತು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಕದ್ರಿ ಮಂಜುನಾಥೇಶ್ವರ ಇದು. ಆ್ಯಂಡ್ ಓಕೆ ಫೈನ್, ಅದಾಗಿಲ್ಲ ಅಂದರೂ ಅಟ್ಲೀಸ್ಟ್ ಇದಾದರೂ ಮಾಡ್ಬೋದಲ್ಲ ಅಂದ್ಬಿಟ್ಟು ಏಕಾದಶಿ ಪೂಜೆ ಲೈಕ್ ಪೂಜೆ ಥರ ಮಾಡಿಸಿದ್ರು. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ, ಸೊ ಅಲ್ಲಿ ದೀಪ ನಾವು ಹಚ್ಚಬೇಕಾಗತ್ತೆ. ನಾವು ಏನು ಆಸೆ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರೋ ಅದು ನೆನೆಸ್ಕೊಂಡು ನಾವು ದೀಪ ಹಚ್ಚಬೇಕಾಗತ್ತೆ. ಆ್ಯಂಡ್ ನಾನು ಹಚ್ಚಿದೆ. ಆ್ಯಂಡ್ ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟ್ ಟೈಮ್ ಕಾಲ್ ಮಾಡಿ ಬನ್ನಿ ಅಂತ ಹೇಳಿದ್ರು. ಆ್ಯಂಡ್ ಇದಾದಮೇಲೆಲ್ಲ ದೇವರ ಪ್ರದಕ್ಷಿಣೆ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಪ್ರಸಾದ, ಕಡಲೆಪುರಿ ಮತ್ತು ಕಲ್ಲು ಸಕ್ಕರೆ, ಡ್ರೈ ಫ್ರೂಟ್ಸ್ ಕೊಡ್ತಾರೆ. ಸೊ ತೊಗೊಂಡು ನಾವು ಬಂದ್ವಿ. ಅಲ್ಲೇ ನವಗ್ರಹ ಮತ್ತು ನಾಗದೇವತೆ ಎಲ್ಲ ಪೂಜೆ ಮಾಡಿಬಿಟ್ಟು ಹೊರಟ್ವಿ. ಆ್ಯಂಡ್ ಇದು ನೀವು ಕೊಳ ನೋಡ್ತಾ ಇದ್ದೀರಾ ಗೈಸ್. ಈ ಕೊಳ ಬಂದು ತುಂಬ ಜನ ಹೇಳ್ತಾರೆ ಇದು ಕಾಶಿಯಿಂದ ಕನೆಕ್ಟ್ ಆಗಿದೆ ಈ ನೀರು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನ ಇಲ್ಲಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ನಮ್ಮದು ಸ್ನಾನ ಎಲ್ಲ ಆಗಿತ್ತು. ಹಾಗಾಗಿ ಇದು ಭಾಗೀರಥಿ ನದಿಯಿಂದ ಕನೆಕ್ಟ್ ಕಾಶಿಯಿಂದ ಭಾಗೀರಥಿ ನೀರಿಂದ ಬರುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ತೀರ್ಥ ಒಟ್ಟು 7 ಇಲ್ಲ 8 ಕೊಳ ಇದೆ. ಸೊ ಎಲ್ಲರೂ ಕೂಡ ನಾವು ತಲೆ ಮೇಲೆ ಹಾಗೆ ತೀರ್ಥ ಎರಚ್ಕೊಂಡ್ರೆ, ಬಿಕಾಸ್ ನಮ್ಮದೆಲ್ಲ ಸ್ನಾನ ಆಗಿತ್ತು. ಆ್ಯಂಡ್ ಟೋಟಲ್ 9 ಡಿಫ್ರೆಂಟ್ ಸೈಜಲ್ಲಿ ಈ ಥರ ಒಂದು ಪಾಂಡ್ಸ್ ಮಾಡಿರ್ತಾರೆ. ಇದಾದಮೇಲೆ ನಾವು ಮೇಲ್ಗಡೆ ಶಿವನ ದೇವಸ್ಥಾನ ಇದೆ. ಸೊ ಲಿಂಗಕ್ಕೆ ನಾವೇ ಓನಾಗಿ ನೀರು ಹಾಕೋದು. ಸೊ ನಾವು ಹೊರಟ್ರಿ, ಇಲ್ಲೇ ಎಲ್ಲ ನಿಮಗೆ ಚೊಂಬಿಟ್ಟಿರ್ತಾರೆ. ಸೊ ತೊಗೊಂಡು ನಾವು ಅಲ್ಲಿ ಆ್ಯಕ್ಚುಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸೊ ಈ ಥರ ತೊಗೊಂಡೋಗಿ ಅಲ್ಲಿ ನಿಮಗೆ ಗಣೇಶ ದೇವಸ್ಥಾನ ಇರುತ್ತೆ ಗೈಸ್, ನೋಡ್ತಾ ಇದ್ದೀರಾ. ಸೊ ಗಣೇಶ ದೇವಸ್ಥಾನದಲ್ಲಿ ಅಲ್ಲಿ ನಿಮಗೆ ನೀರು ಬರುತ್ತೆ. ಏನಾದರೂ ಮನಸ್ಸಲ್ಲಿ ನೆನೆಸ್ಕೊಂಡು ನೀರು ತೊಗೊಂಡು ದೇವರಿಗೆ ಅಭಿಷೇಕ. ಆಂಜನೇಯ ಮಠ ಇದೆ, ಮತ್ತು ಪಾಂಡವರು ಇದ್ದಿದ್ದ ಗುಹೆ ಇದೆ ಅಂತೆ. ಸೊ ಹತ್ತುವ
ಸೊ ಗೈಸ್ ಹಾಗೆ ನಿಮಗೆ ಮೇಲೆ ಬಂದರೆ ಆಂಜನೇಯ ದೇವಸ್ಥಾನ ಇದೆ. ಅದು ತುಂಬ ಇದು ಎತ್ತರದ ಆಂಜನೇಯ ದೇವಸ್ಥಾನ ಇತ್ತು. ಸೊ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಸೊ ಪ್ರಸಾದ ತೊಗೊಂಡು ಗೈಸ್ ಒಂದು ಜಾಗದಲ್ಲಿ ನಿಮಗೆ ಸುತ್ತ ದೇವರಿತ್ತು, ದೇವಸ್ಥಾನ ಇತ್ತು. ತುಂಬಾ ಖುಷಿ ಆಯಿತು. ಹಾಯ್ ಬಿಟ್ಟು ಸೊ ಈಗ ನಾವು ಪಾಂಡವ ಗುಹೆಗೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಇಲ್ಲಿಂದ ಒಂದು 5 ನಿಮಿಷ 10 ನಿಮಿಷ ಆಗುತ್ತಂತೆ. ತುಂಬ ಚೆನ್ನಾಗಿದೆ ಗೈಸ್ ವಾತಾವರಣ. ಆ್ಯಂಡ್ ಇವತ್ತು ಸೋಮವಾರ ಒಳ್ಳೆ ದರ್ಶನ ಆಯಿತು, ಖುಷಿ ಆಯಿತು. ಚೆನ್ನಾಗಿದೆ ಅಷ್ಟೇ, ಅರ್ಧ ಅಷ್ಟೇ ಚೆನ್ನಾಗಿದೆ ಅಂತ. ಸೊ ಅಲ್ಲಿಂದ ನಾವು ಪರಶುರಾಮ ದೇವಸ್ಥಾನಕ್ಕೆ ಬಂದ್ವಿ. ಆ್ಯಂಡ್ ಅಲ್ಲಿ ಒಳಗಡೆ ಎಂಟ್ರ್ ಆದ್ವಿ. ಆ್ಯಂಡ್ ನಾವು ಅಲ್ಲಿ ಪಾಂಡವ ಗುಹೆ ನೋಡ್ಬೇಕಂತ ಹೋಗಿದ್ವಿ ಗೈಸ್, ಬಟ್ ಅದು ಕ್ಲೋಸ್ ಆಗಿತ್ತು. ಸೊ ಇದು ಇಂಟರ್ ಕನೆಕ್ಟ್ ಆಗಿತ್ತು. ಆ್ಯಂಡ್ ನಾವು ಮೆಟ್ಲು ಹತ್ಕೊಂಡು ಹೊರಟ್ವಿ. ಪೀಸ್ಫುಲ್ ಆಗಿತ್ತು, ಜನ ಇರಲಿಲ್ಲ. ಬೆಳಗ್ಗೆ ನಾವು ಹೋಗಿದ್ರಿ 9-10 ಗಂಟೆಗೆಲ್ಲ ದೇವ್ರ ದರ್ಶನ ಮಾಡಿಕೊಂಡು. ಆ್ಯಂಡ್ ಒಳಗಡೆ ಎಲ್ಲ ರೀತಿಯ ಆ ಒಂದು ಹಿಸ್ಟ್ರಿ ಏನಿತ್ತಲ್ವ ಕದ್ರಿ ಮಂಜುನಾಥ ದೇವಸ್ಥಾನ, ಪ್ರತಿಯೊಂದು ದೇವರು, ಕಾಲಭೈರೇಶ್ವರ ಇತ್ತು, ಪರಶುರಾಮ ದೇವಸ್ಥಾನ ಆಯಿತು, ಅಯ್ಯಪ್ಪ ದೇವಸ್ಥಾನ ಇತ್ತು, ಗಣೇಶ ದೇವಸ್ಥಾನ ಇತ್ತು. ಆ್ಯಂಡ್ ಇಲ್ಲಿ ನೋಡಿ ಇದು ಭೈರವ ದೇವಸ್ಥಾನ. ಇಲ್ಲಿ 12 ಜ್ಯೋತಿರ್ಲಿಂಗ ಇತ್ತು. ಅದನ್ನು ನಾನು ಅರ್ಧ ಮಾಡಿಕೊಂಡೆ, ಅವ್ರು ಬೈತಾಯಿದ್ರು ವೀಡಿಯೋ ಮಾಡಬಾರ್ದು ಅಂತ. ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಹೋಟ್ಲಿಗೆ ಹೊರಟ್ವಿ. ಸೊ ಹೊಟ್ಟೆ ಹಸಿತಾಯಿತು, 2-3 ಗಂಟೆ ಆಗೋಗಿತ್ತು. ಆ್ಯಂಡ್ ಚಟ್ನಿ ರೆಸ್ಟೋರೆಂಟ್ಗೆ ಹೊರಟ್ವಿ. ಇಲ್ಲಿ ನನ್ನ ಮಗ ವಾಮಿಟ್ ಮಾಡ್ಕೊಂಡ ಗೈಸ್. ಅಯ್ಯೋ ಏನು ಹೇಳೋದು, ಮಕ್ಕಳನ್ನ ಕರ್ಕೊಂಡೋದ್ರೆ. ಚಟ್ನಿ ರೆಸ್ಟೋರೆಂಟ್ ಏನ್ರಿ, ಚಟ್ನಿ ತಿನ್ನಕ್ಕೆ ಬಂದಿದ್ದೀರ ರೀ? ವೆಜ್ ಮೀಲ್ ತಿನ್ನಪ್ಪ. ಇವತ್ತು ಫುಲ್ ವೆಜ್ ಗೈಸ್ ಆ್ಯಕ್ಚುಲಿ. ಹ್ಯಾಬಿಟ್ಟು ಇವನೇನೋ ಓದ್ತಾನದು ಬಿಟ್ಟುಮಾ, ಬೇಡ ಕಣ ಅದೆಲ್ಲ ಮಾಡಬಾರ್ದು. ಇಟ್ಸ್ ಎ ಬ್ಯಾಡ್ ಹ್ಯಾಬಿಟ್ ಅಲ್ವಾ? ಮೊಬೈಲ್ ಬೇಕಾ ಬೇಡ ನಿಂಗೆ? ಕೀಪ್ ಇಟ್ ಪ್ರಾಪರ್ಲಿ. ಬಿಟ್ಟು ಇಲ್ಲಿ ಹೇಳು ಮಮ್ಮ ತಿನ್ನ. ಯಾವ ಮಮ್ಮ ಬೇಕು? ಇವ್ ಕಲ್ತ್ಬಿಟ್ಟಾರಿ ವಿಡಿಯೋಸ್ ಎಲ್ಲ ನೋಡಿ ಆ್ಯಕ್ಟ್ ಮಾಡೋದು. ಸ್ಮೈಲ್, ಹಾಯ್ ಹೇಳು. ಹಾಯ್, ನನ್ನ ಹೆಸರು ಬಿಟ್ಟು. ಸ್ಮೈಲ್ ಬಿಟ್ಟು, ಸ್ಮೈಲ್. ನಾವು ಮಂಗಳೂರು ನೋಡು, ಮಂಗಳೂರು ಬಂದಿದ್ದೀವಿ. ಹ್ಯಾಪಿ ಉಮ್ಮ ಕೊಟ್ಬಿಡು ಎಲ್ರಿಗೂ. पूरी तीसरे ಸೊ ಗೈಸ್ ನೆಕ್ಸ್ಟು ಪಣಂಬೂರು ಬೀಚಿಗೆ ಬಂದ್ವಿ. ಆ್ಯಂಡ್ ನೀವು ನೋಡ್ತಾ ಇದ್ದೀರ ದೂರದಲ್ಲಿ ಒಂದು ಶಿಪ್ ಇದೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಇದು ಕೂಡ ತುಂಬ ಚೆನ್ನಾಗಿತ್ತು. ಕ್ರೌಡ್ ಜಾಸ್ತಿ ಇರಲಿಲ್ಲ, ಬಟ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ್ಯಂಡ್ ಎಲ್ಲೋ ದೂರದಲ್ಲಿ ಬೋಟ್ ಇತ್ತು. ಎಲ್ಲ ಇಲ್ಲಿ ಫಿಶಿಂಗ್ ಮಾಡ್ತಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಹೆವಿ ಬಿಸಿಲು ಇತ್ತು ಗೈಸ್. ಸೊ ಅದಾದಮೇಲೆ ಕದ್ರಿ ಪಾರ್ಕ್ ಹೋದ್ರಿ, ಮಂಗಳೂರು. ಅದು ಎಲ್ಲ ಸುತ್ತಮುತ್ತ ಅಲ್ಲೇ ಕದ್ರಿ ಮಂಜುನಾಥ ದೇವಸ್ಥಾನದ ಹತ್ರನೇ ಇದೆ. ಆ್ಯಂಡ್ ಪಾರ್ಕಲ್ಲಿ ಮಾಮೂಲಿ ಎಲ್ಲ ಮಕ್ಕಳಾಡೋದು ಆ್ಯಂಡ್ ದೊಡ್ಡವರು ಎಕ್ಸಸೈಸ್ ಮಾಡೋದು ಈ ಥರನೇ ಇತ್ತು. ಆ್ಯಂಡ್ ಅಲ್ಲೊಂದು ಚಿಕ್ಕ ಟಾಯ್ ಟ್ರೈನ್ ಥರ ಇತ್ತು ಮಕ್ಕಳಿಗೆ. ಅದೇನೋ ಕೆಟ್ಟೋಗಿದೆ ಅಂತ ಹೇಳಿದ್ರು. ಸೊ ಆ್ಯಂಡ್ ಚೆನ್ನಾಗಿತ್ತು ಒಟ್ಟಿನಲ್ಲಿ, ಬಟ್ ಜನ ಏನು ಜಾಸ್ತಿ ಜನ ಇರಲಿಲ್ಲ. ಆ್ಯಂಡ್ ಇದೆಲ್ಲ ನೋಡೋಷ್ಟೇ ಸಂಜೆ ಆಯಿತು ಗೈಸ್. ಬಟ್ ಎಲ್ಲ ಮತ್ತೆ ಪ್ಯಾಕಪ್ ಮಾಡಿ ನಾವು ಬೆಂಗಳೂರಿಗೆ ರಿಟರ್ನ್ ಬರಬೇಕಾಗಿತ್ತು. ಬಿಕಾಸ್ ಟ್ರೈನ್ ನಮಗೆ 6:30 ಆ್ಯಂಡ್ ಬೆಂಗಳೂರಿಗೆ ಬಂದ್ವಿ. ರಾತ್ರಿ ಎಲ್ಲ ಸ್ವಲ್ಪ ಚೆನ್ನಾಗಿ ನಿದ್ದೆ ಬಂತು. ನನ್ನ ಮಗ ಕೂಡ ಚೆನ್ನಾಗಿ ನಿದ್ದೆ ಮಾಡ್ದ. ನಾವು ಬೆಂಗಳೂರು ಬರೋಷ್ಟರಲ್ಲೇ ಬೆಳಗ್ಗೆ 7 ಗಂಟೆ ಆಗೋಗಿತ್ತು. ಸೊ ನಮ್ಮೂರಿಗೆ ರಿಟರ್ನ್ ಬಂದ್ವಿ. ಇಲ್ಲೇ ಕೂಲಾಗಿತ್ತು ಗೈಸ್. ಥ್ಯಾಂಕ್ ಯು.